ಬೆಂಗಳೂರಲ್ಲಿ ನಿವೃತ್ತ ಡಿ.ಜಿ.ಪಿ ಓಂ ಪ್ರಕಾಶ್ ಅವರ ಮಗಳು ಕೃತಿಕಾ ದಾಂಧಲೆ ಮಾಡಿರುವಂಥ ಘಟನೆ ನಡೆದಿದೆ. ಕಳೆದ ಸೋಮವಾರ ಎಚ್.ಎಸ್.ಆರ್. ಲೇಔಟ್ನ ನಂದಿನಿ ಪಾರ್ಲರ್ಗೆ ಬಂದು ಅಲ್ಲಿರುವಂಥ ಮಾಲೀಕರನ್ನ ಹೊಡೆದಿರುವಂಥ ಘಟನೆ ನಡೆದಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ನಾವೀಗ ಎಚ್.ಎಸ್.ಆರ್. ಲೇಔಟ್ನ ಆ ನಂದಿನಿ ಪಾರ್ಲರ್ ಮುಂದೆ ಇದ್ದೀವಿ. ಸ್ವಾಮಿ ಎನ್ನುವಂಥ ಈ ನಂದಿನಿ ಪಾರ್ಲರ್ ಓನರ್ ಏನಿರ್ತಾರೆ, ಇಲ್ಲಿ ಪ್ರತಿ ಬಾರಿ ಕೃತಿಕಾ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಬಂದು 5 ನಿಮಿಷಗಳ ಕಾಲ ಆಕೆ ದಿಟ್ಟಿಸಿ ನೋಡಿದಾಗ ಇವರು ಪ್ರಶ್ನೆ ಮಾಡ್ತಾರೆ, ಏನು ಬೇಕು ಮೇಡಮ್, ಏನು ತೊಗೊಳ್ಬೇಕು ಅಂತ ಕೇಳ್ತಾರೆ. ಅಂಥ ಸಂದರ್ಭದಲ್ಲಿ ಬಂದು ಕೇವಲ ಪ್ರಶ್ನೆ ಮಾಡಿದ್ದಕ್ಕೆ ಇಲ್ಲಿರುವಂತಹ ಗಾಜಿನ ಡಬ್ಬಿಗಳನ್ನೆಲ್ಲ ಒಡೆದು ಹಾಕಿರುವಂಥದ್ದು, ಜೊತೆಗೆ ಇವರ ಮೇಲೂ ಕೂಡ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆತಂಕವನ್ನು ಉಂಟು ಮಾಡುತ್ತೆ. ಇದಾದ ಬಳಿಕ ಪೊಲೀಸರಿಗೂ ಕೂಡ ಕರೆ ಮಾಡಿ ಪೊಲೀಸರು ಕೂಡ ಬರ್ತಾರೆ. ಪೊಲೀಸರು ಬಂದ ತಕ್ಷಣ ಕೃತಿಕಾ ಅಲ್ಲಿಂದ ಏನೂ ಆಗದಂತೆ ತೆರಳಿರುವಂಥದ್ದು. ಬಹುಶಃ ತಂದೆ ಹೋದ ನಂತರ ಈ ರೀತಿಯಾಗಿ ಕೃತಿಕಾ ಮಾಡಿರೋದು. ಎಲ್ಲೋ ಒಂದು ಕಡೆ ಆಕೆಯ ಆರೋಗ್ಯ ಸ್ಥಿತಿಯನ್ನು ಸರಿ ಇಲ್ಲ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.